ಸಿಎಂ ಡಿಕೆ ಶಿವಕುಮಾರ್ ಕಾರ್ಯಕ್ರಮದಲ್ಲಿ ವಾಕ್ಸಮರ ಕೋಲಾಹಲ ಆಹ್ವಾನ ನೀಡದಿದ್ದಕ್ಕೆ ಕೆರಳಿ ಕೆಂಡವಾದ ಮುನಿರತ್ನ. ಸಿಎಂ ಡಿಕೆ ಶಿವಕುಮಾರ್ ಕಾರ್ಯಕ್ರಮದಲ್ಲಿ ವಾಕ್ಸಮರ ಕೋಲಾಹಲ ಜೋರಾಗಿ ನಡೆದಿದೆ. ಆಹ್ವಾನ ನೀಡದಿದ್ದಕ್ಕೆ ಕೆರಳಿ ಕೆಂಡವಾಗಿದ್ದಾರೆ ಶಾಸಕರಾಗಿರುವಂತಹ ಮುನಿರತ್ನ. ಕರಿ ಟೋಪಿ ಎಂಎಲ್ಎ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ಕರೆದ್ರು. ಇದರ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಅವರ ಮಾತಿಗೆ ಕೆರಳಿ ಕೆಂಡವಾಗಿದ್ದಾರೆ ಶಾಸಕರಾಗಿರುವಂತಹ ಮುನಿರತ್ನ ಅವರು. ಮುನಿರತ್ನ ಕ್ಷೇತ್ರದಲ್ಲಿ ಸರ್ಕಾರಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಮೈಕ್ ಕಿತ್ತುಕೊಳ್ಳುವ ಯತ್ನ, ವೇದಿಕೆಯಲ್ಲಿ ಕಿತ್ತಾಟ ಆಗಿದೆ. ಕಾಲಿನಿಂದ ಒದ್ದಿದ್ದಾರೆ, ನನ್ನ ಸಾಹಿಸೋದಕ್ಕೆ ಪ್ಲಾನ್ ಮಾಡಿದ್ದಾರೆ. ಕೆ ಸುರೇಶ್ ಸೋಲಿಸಿದ್ದಕ್ಕೆ ಟಾರ್ಗೆಟ್ ಆಗಿದ್ದೀನಿ ಅಂತ ಹೇಳಿ ಹೈ ಡ್ರಾಮಾ ಶುರುವಾಗಿದೆ. ಗಮನಿಸ್ತಾ ಇರಬಹುದು. ಸರ್ಕಾರಿ ಕಾರ್ಯಕ್ರಮದಲ್ಲಿ ಜೆಪಿ ಪಾರ್ಕ್ನಲ್ಲಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಒಂದಿಷ್ಟು ಹೈ ಡ್ರಾಮಾ ಆಗಿದೆ. ಡಿಕೆ ಶಿವಕುಮಾರ್ ಅವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಅದೇ ಸಂದರ್ಭದಲ್ಲಿ ಅಲ್ಲಿಗೆ ಶಾಸಕರಾಗಿರುವಂತಹ ಮುನಿರತ್ನ ಅವರು ಬಂದರು. ಮೈಕನ್ನ ಕಿತ್ತುಕೊಳ್ಳುವಂತಹ ಪ್ರಯತ್ನವನ್ನ ಮಾಡಿದ್ರು. ಆಗ ಒಂದಿಷ್ಟು ವಾಗ್ವಾದ, ಜಟಾಪಟಿ ಎಲ್ಲವೂ ಕೂಡ ಆಯಿತು. ಡಿಕೆ ಶಿವಕುಮಾರ್ ಅವರು ಕರಿ ಟೋಪಿ ಎಂಎಲ್ಎ ಬಾ ಇಲ್ಲಿಗೆ ಅಂತ ಹೇಳಿದ್ರು. ಆ ಸಂದರ್ಭದಲ್ಲಿ ಮುನಿರತ್ನ ಅವರು ವೇದಿಕೆ ಹತ್ತ ಸಾಗಿದ್ರು. ಆಗ ಒಂದಿಷ್ಟು ಜಟಾಪಟಿ ಆಯಿತು. ಹೊಸ ಕರಿ ಟೊಪ್ಪಿ ಆಮೇಲೆ 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 ಆಯ್ತು ಕೂತ್ಕೋ. ಎಂಎಲ್ಎ ಅವರು ಬಂದು ಈ ಕಡೆ ಕರಿ ಟೊಪ್ಪಿ ಎಂಎಲ್ಎ ಹೊಸ ಕರಿ ಟೊಪ್ಪಿ ಆಮೇಲೆ 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 ಗಮನಿಸ್ತಾ ಇರಬಹುದು. ಡಿಸಿಎಂ ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಡಿಕೆ ಶಿವಕುಮಾರ್ ಅವರು ಬೆಂಗಳೂರು ನಡಿಗೆ ಅಂತ ಹೇಳಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಜೆಪಿ ಪಾರ್ಕ್ ಅಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಜೆಪಿ ಪಾರ್ಕ್ ಬರುವಂತದ್ದು ಮುನಿರತ್ನ ಅವರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ. ಬಟ್ ಈ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಶಾಸಕರಿಗೆ ಆಹ್ವಾನ ಕೊಟ್ಟಿರಲಿಲ್ವಂತೆ. ಆದರೂ ಕೂಡ ಕಾರ್ಯಕ್ರಮ ನಡೀತಾ ಇತ್ತು. ಕಾರ್ಯಕ್ರಮಕ್ಕೆ ಶಾಸಕರು ಬಂದರು. ಒಂದಿಷ್ಟು ಜಟಾಪಟಿ ಆಯಿತು. ನಾನು ಹೊಡಿಯೋಂಥದ್ದೇನಿತ್ತು, ಪೊಲೀಸ್ನವ್ರು ಇಟ್ಕೊಂಬಂದ್ರೆ ಇಲ್ಲಿ ಹೊಡಿತಾರೆ, ಇಲ್ಲಿ ಒದಿತಾರೆ, ಹಿಂದೆ ಒದಿಯೋಂಥದ್ದೇನಿತ್ತು ನನಗೆ. ನಾನು ಪಕ್ಕದಲ್ಲಿ ವಾಕ್ ಮಾಡ್ತಾ ಇದ್ರೆ, ಹಿಂದೆಗಡೆ ಬರ್ತಾ ಇದ್ರೆ, ಪಕ್ಕದಲ್ಲಿ ವಾಕ್ ಮಾಡ್ತಾ ಇರೋದು ಯಾರು ನೋಡಿದ್ರಲ್ಲ? ಯಾರಿದ್ದು ಹೇಳಿ, ಯಾರಿದ್ದು? ಸೋತ ಅಭ್ಯರ್ಥಿ ಅಲ್ಲ. ಮಹಾಭಾರತ ಯುದ್ಧ ನಡೆದಿದ್ದು ಎಣ್ಣೆ, ರಾಮಾಯಣ ನಡೆದಿದ್ದು ಹೆಣ್ಣೆ. ಈ RR ನಗರದಲ್ಲಿ ಕುರುಕ್ಷೇತ್ರ ನಡೀತಾ ಇರೋದು ಒಂದು ಹೆಣ್ಣೆ. ಇಷ್ಟಕ್ಕೂ ಇಲ್ಲಿ ನಡೀತಾ ಇರೋದು ಒಂದು ಹೆಣ್ಣನ್ನ MLA ಮಾಡಬೇಕು. ಆ MLA ಮಾಡಿ ಮಿನಿಸ್ಟರ್ ಮಾಡಬೇಕು ಅನ್ನೋ ಒಂದು ಕಾರಣಕ್ಕೆ ನನ್ನ ಮೇಲೆ ರೇಪ್ ಕೇಸ್ಗಳು ಹಾಕಿ, ನೀನ್ ರಾಜೀನಾಮೆ ಕೊಟ್ರೆ ಕೇಸ್ ವಾಪಸ್ ತಗೊಂತೀವಿ, ರಾಜೀನಾಮೆ ಕೊಟ್ರೆ ಕೇಸ್ ವಾಪಸ್. ಇದು ನನ್ನ ಇದು ಇವತ್ತು RSS ಡೇ. ಇವತ್ತು ನಿಮ್ಗೆ ಗೊತ್ತಲ್ಲ, ಎಲ್ರಿಗೂ ಗೊತ್ತಲ್ಲ. ಎಲ್ಲಾ ಕಡೆ ನಾವು ಕಾರ್ಯಕ್ರಮ ಮಾಡ್ತಾ ಇದೀವಲ್ಲ. 100ನೇ ವರ್ಷದ ಕಾರ್ಯಕ್ರಮ, ನಾನು RSS ಕಾರ್ಯಕ್ರಮ ಇವತ್ತು ಮುಗಿಸ್ಕೊಂಡ್ ಬಂದ್ರೆ ಕರಿ ಟೋಪಿ ಅಂತ ಕರೀತಾರೆ. ಎಷ್ಟು ಮಾತ್ರ ಸರಿ ಇದು? ನಾನಿರೋದು ಇವತ್ತು ಯಾವ ಇದ್ರಲ್ಲಿದ್ದೀನಿ? ಕರಿ ಟೋಪಿ ಒಬ್ಬ MLA, ನಾನೊಬ್ಬ ಜನಪ್ರತಿನಿಧಿ. ನಿಮ್ಗೆ ಅಧಿಕಾರ ಇದೆ, ದೌರ್ಜನ್ಯ ಇದೆ, ದಬ್ಬಾಳಿಕೆ ಇದೆ. ಕನಕಪುರದಲ್ಲಿ ಮಾಡ್ತಾ ಇದ್ದೀರಿ, ಬೆಂಗಳೂರಿಗೂ ಮಾಡ್ತಾ ಇದ್ದೀರಲ್ರಿ. ಇದು ಟೋಪಿ ಬಾರೋ ಇಲ್ಲಿ, ಏನ್ರಿ ಇದು? ಇವಾಗ ನಾನು ಫ್ಲೆಕ್ಸ್ದೂನು ಕಂಪ್ಲೇಂಟ್, ಇಲ್ಲಿ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ತಗೊಳ್ಳಾರಿಲ್ಲ. ಪಾಪ ಅವ್ರು ಏನ್ರಿ ಮಾಡ್ತಾರೆ ಪೊಲೀಸ್ ಅವರು? ಪೊಲೀಸ್ ಚೇರೆ ಸೇಲ್ಗೈತ್ರಿ, ಬಿಡ್ಡಿಂಗ್ ನಡೀತಾ ಐತೆ. ಇಡೀ RR ನಗರದಲ್ಲಿ ಎಲ್ಲಾ ಪೊಲೀಸ್ ಸ್ಟೇಷನ್ ಬಿಡ್ಡಿಂಗ್ ನಡೀತಾ ಇದೆ. ಸಾರ್ವಜನಿಕರಿಗೆ ಎಲ್ಲಿ ನ್ಯಾಯ ಒದಗಿಸಕ್ಕಾಗತ್ತೆ? ನಾನು ಕೋರ್ಟ್ಗೆ ಕೊಡ್ತೀನಿ, ನಾನು ಕೋರ್ಟ್ ಕೊಡ್ತೀನಿ. ಪಾಪ ಪೊಲೀಸ್ ಅವರು ಗಮನಿಸ್ತಾ ಇರಬಹುದು. ಮುನಿರತ್ನ ಅವರ ಆರೋಪ, ಆಕ್ರೋಶ, ಅಸಮಾಧಾನ, ಆವೇಶ. ಆರೋಪ ಏನು? ಒದ್ದಿದ್ದಾರೆ. ಅವಶ್ಯಕತೆ ಏನಿತ್ತು? ಕುಸುಮಾ ಅವರನ್ನ MLA ಮಾಡೋದಕ್ಕೆ ಈ ರೀತಿಯಾಗಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅನ್ನೋದು ಆರೋಪ. ಆವೇಶ ಯಾಕೆ? ನನ್ನನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಯಾವ ಕಾರಣಕ್ಕೆ?
ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಡಿ ಕೆ ಸುರೇಶ್ ಅವರ ಸೋಲಿಗೆ ನಾನು ಕಾರಣ, ಸೊ ಹೀಗಾಗಿ ನನ್ನನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಇದ್ರ ಜೊತೆಗೆ RSS ಟೋಪಿ, ಅದು ಕರಿ ಟೋಪಿ ಅಂತ ಹೇಳಿ ನನ್ನನ್ನು ಕರೆದಿದ್ದಾರೆ. ಇದು RSSಗೆ ಮಾಡಿರುವಂಥ ಅಪಮಾನ. ಹೀಗೆ ಮುನಿರತ್ನ ಅವರು ಆರೋಪಗಳನ್ನು ಮಾಡ್ತಾ ಇದ್ರು. ಗಮನಿಸ್ತಾ ಇದ್ದೀರಾ? ನಾನಾಗಲೇ ಹೇಳ್ತಾ ಇದ್ದೆ, JP ಪಾರ್ಕ್ ಒಂದು ಕಾರ್ಯಕ್ರಮದಲ್ಲಿ DCM DK ಶಿವಕುಮಾರ್ ಅವರು ಭಾಗಿಯಾಗಿದ್ದರು. ಬಟ್ ಸ್ಥಳೀಯ ಶಾಸಕರು ಯಾರು, ಮುನಿರತ್ನ ಅವರು, ಪ್ರೋಟೋಕಾಲ್ ಇರುತ್ತಪ್ಪ. ಪ್ರೋಟೋಕಾಲ್ ಅಂದರೆ ಆಯಾ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವುದಾದ್ರೂ ಸರ್ಕಾರಿ ಕಾರ್ಯಕ್ರಮ ಆದರೆ ಸ್ಥಳೀಯ ಶಾಸಕರನ್ನು ಕರೀಬೇಕು ಅಂತ, ಅದು ಪ್ರೋಟೋಕಾಲ್ ಅದು. ಬಟ್ ಈ ಕಾರ್ಯಕ್ರಮಕ್ಕೆ ಮುನಿರತ್ನ ಅವರನ್ನು ಕರೆದಿರಲಿಲ್ವಂತೆ. ಆ ಕಾರಣಕ್ಕಾಗಿ ಅಸಮಾಧಾನ ಹೊರಹಾಕಿದ್ರು. ಸ್ಟೇಜ್ಗೆ ಹೋದರು, DK ಶಿವಕುಮಾರ್ ಅವರು ಕರೆದ್ರು. ಯಾವ ರೀತಿಯಾಗಿ ಕರೆದ್ರು ಅಂತ ನೀವು ಕೂಡ ಗಮನಿಸಿದ್ದೀರಿ. ಸ್ಟೇಜ್ಗೆ ಹೋದರು, ಕುತ್ಕೊಳ್ಳಿ ಅಂತ ಹೇಳ್ತಾ ಇದ್ರು ಕೂಡ. ಇಲ್ಲ, ನಾನು ಮಾತಾಡ್ತೀನಿ ಅಂತ ಹೇಳ್ತಾ ಇದ್ರು. ಅದಾದ ನಂತರ ಒಂದಿಷ್ಟು ಜಟಾಪಟಿ ಆಯಿತು. ಆ ಜಟಾಪಟಿಯ ದೃಶ್ಯಾವಳಿಯನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ಅಂದರೆ DK ಶಿವಕುಮಾರ್ ಅವರ ಕಾರ್ಯಕ್ರಮದಲ್ಲಿ ಹೈ ಡ್ರಾಮಾ. ಏನು ಹೈ ಡ್ರಾಮಾ ಅಂದರೆ, ಮುನಿರತ್ನ ಅವರು ಬಂದಿದ್ದರು, ಆಗ ಒಂದಿಷ್ಟು ಜಟಾಪಟಿ ಆಗ್ತಾ ಇತ್ತು. ನೋಡಿ, ನಾರ್ಮಲ್ ಆಗಿ ಬೆಂಬಲಿಗರ ಸಂಖ್ಯೆ ಜಾಸ್ತಿ ಇರುತ್ತೆ. ಒಂದು ಕಡೆ DK ಶಿವಕುಮಾರ್ ಅವರ ಬೆಂಬಲಿಗರು, ಮತ್ತೊಂದು ಕಡೆ ಮುನಿರತ್ನ ಅವರ ಬೆಂಬಲಿಗರು ನಡುವೆ ಒಂದಿಷ್ಟು ವಾಗ್ವಾದ, ಜಟಾಪಟಿ ನಡೀತಾನೆ ಇತ್ತು. ಹೀಗಾಗಿ ಪೊಲೀಸರು ಅವರನ್ನು ತಡೆಯುವಂಥ ಪ್ರಯತ್ನಕ್ಕೆ ಮುಂದಾದರು. ಮನವಿ ಮಾಡಲಿಕ್ಕೆ ಹೋದರು, ಮನವೊಲಿಸಲಿಕ್ಕೆ ಹೋದರು, ಮನವರಿಕೆ ಮಾಡಿಕೊಡ್ಲಿಕ್ಕೆ ಹೋದರು. ಯಾವುದೂ ಕೂಡ ಸಾಧ್ಯ ಆಗಲಿಲ್ಲ. ಅಲ್ಲಿ ಅವರು ಕುತ್ಕೊಂಡ್ರು, ಧರಣಿಯನ್ನು ನಡೆಸಿದ್ರು. ಅದಾದ ಬಳಿಕ ಮಾಧ್ಯಮಗಳ ಜೊತೆ ಮಾತನಾಡ್ತಾ ಇದ್ರು. ಮಾಧ್ಯಮಗಳ ಜೊತೆ ಮಾತನಾಡ್ತಾ ಸರಣಿ ಆರೋಪಗಳನ್ನು ಮಾಡಿದ್ದಾರೆ. ನನ್ನನ್ನು ರಾಜೀನಾಮೆ ಅಥವಾ ನನ್ನನ್ನು ಮುಗಿಸೋದಕ್ಕೆ ಪ್ಲಾನ್ ಮಾಡಿಬಿಟ್ಟಿದ್ದಾರೆ ಅಂತ. ಕರಿ ಟೋಪಿ MLA ಅಂತ ನನ್ನೇ ಕರೀತಾರೆ. ನೀವು ಹೇಳಿದ್ದು ನನಗಲ್ಲ, ನನ್ನ ಗೆಲ್ಲಿಸಿದ 5 ಲಕ್ಷ ಜನರಿಗೆ. DK ಶಿವಕುಮಾರ್ ವಿರುದ್ಧ BJP ಶಾಸಕರ ಆಕ್ರೋಶ ನಿಜ. ಇದು ಆ ಹೆಣ್ಣನ್ನ MLA ಮಾಡೋದಕ್ಕೆ ಇಷ್ಟೆಲ್ಲ ಆಗ್ತಿದೆ, ಅದಕ್ಕೆ ನನಗೆ ರಾಜೀನಾಮೆ ನೀಡಿ ಅಂತಾರೆ. ಅಮಿತ್ ಶಾ ಕಾಲು ಹಿಡ್ಕೊಂಡಿದ್ದಲ್ಲ, ಡ್ರಾಮಾ ಮಾಡಿಲ್ಲ. ನನಗೆ ನಿಮ್ಮ ತರ ಡ್ರಾಮಾ ಮಾಡೋಕ್ಕೆ ಗೊತ್ತಿಲ್ಲ ಅಂತ ಹೇಳಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ನೋಡಿ, ಇಲ್ಲಿ ಕರಿ ಟೋಪಿ MLA ಬಾ ಇಲ್ಲಿ ಅಂತ ಹೇಳೋದು ತಪ್ಪೇ. ಯಾಕೆ ತಪ್ಪು ಅಂತ ಹೇಳಿದ್ರೆ, ಶಾಸಕರು ಅಂತ ಹೇಳಿದ್ರೆ ಅವ್ರಿಗೆ ಆದಂಥ ಘನತೆ ಇರುತ್ತೆ, ಗೌರವ ಇರುತ್ತೆ. ಜನಪ್ರತಿನಿಧಿ, MLA ಅಂದರೆ ಜನಪ್ರತಿನಿಧಿ, ಜನರು ಆಯ್ಕೆಯನ್ನು ಮಾಡಿದ್ದಾರೆ. ಸೊ ಅವ್ರಿಗೆ ಗೌರವ ಕೊಡಬೇಕಿತ್ತು. ಅದೇ ಸಂದರ್ಭದಲ್ಲಿ ಹೆಣ್ಣಿನ ಬಗ್ಗೆ ಆ ರೀತಿಯಾಗಿ ಮಾತನಾಡೋದು ಕೂಡ ತಪ್ಪೇ ಆಗಿರುತ್ತೆ. ಡ್ರಾಮಾ ಗೊತ್ತಿದ್ದು ಪ್ರಯಾಗ್ರಾಜ್ಗೆ ಹೋಗಿಲ್ಲ. ಡ್ರಾಮಾ ಗೊತ್ತಿದ್ದು ಅಸೆಂಬ್ಲಿ ಒಳಗಡೆ RSS ಗೀತೆ ಹೇಳಿಲ್ಲ. ನಾವು ಪ್ರಾಮಾಣಿಕವಾಗಿದ್ದೀವಿ, ನಮಗೆ ಡ್ರಾಮಾ ಗೊತ್ತಿಲ್ಲ. ಡ್ರಾಮಾ ಗೊತ್ತಿದ್ದು ಹೋಗಿ ಅಮಿತ್ ಶಾ ಕಾಲಿಡ್ಕೊಂಡಿಲ್ಲ. ಡ್ರಾಮಾ ಗೊತ್ತಿದ್ದು ಪ್ರಯಾಗ್ರಾಜ್ಗೆ ಹೋಗಿಲ್ಲ. ಡ್ರಾಮಾ ಗೊತ್ತಿದ್ದು ಅಸೆಂಬ್ಲಿ ಒಳಗಡೆ RSS ಗೀತೆ ಹೇಳಿಲ್ಲ. ನಾವು ಪ್ರಾಮಾಣಿಕವಾಗಿದ್ದೀವಿ, ನಮಗೆ ಡ್ರಾಮಾ ಗೊತ್ತಿಲ್ಲ. ಡ್ರಾಮಾ ಗೊತ್ತಿದ್ದು ಹೋಗಿ ಅಮಿತ್ ಶಾ ಕಾಲಿಡ್ಕೊಂಡಿಲ್ಲ. ಡ್ರಾಮಾ ಗೊತ್ತಿದ್ದು ಪ್ರಯಾಗ್ರಾಜ್ಗೆ ಹೋಗಿಲ್ಲ. ಡ್ರಾಮಾ ಗೊತ್ತಿದ್ದು ಅಸೆಂಬ್ಲಿ ಒಳಗಡೆ RSS ಗೀತೆ ಹೇಳಿಲ್ಲ. ನಾವು